ಸಮಯದಲ್ಲಿ ನಮ್ಮೊಡನೆ ಮಾತನಾಡುವುದಕ್ಕಾಗಿ ನಮಗೆ ತಿಳಿಯದ ಅರಿಯದ ಗೂಢಾರ್ಥವನ್ನು ನಮಗೆ ತಿಳಿಸಿಕೊಡುವುದಕ್ಕಾಗಿ ಸ್ತೋತ್ರ. ದೇವರ ರಾಜ್ಯದ ರಹಸ್ಯಗಳನ್ನು ನಮಗೆ ತಿಳಿಸಿಕೊಡುವುದಕ್ಕಾಗಿ ಸ್ತೋತ್ರ. ಸೈತನ ಎಲ್ಲ ಕುತಂತ್ರಗಳಿಂದ ನಮ್ಮನ್ನು ರಕ್ಷಿಸಿ ಸ್ವಸ್ಥಚಿತ್ತ ಮನಸ್ಸನ್ನು ನೀಡಿ ನಿಮ್ಮ ವಾಕ್ಯಗಳನ್ನು ಆಲಿಸಲು ಧ್ಯಾನಿಸಬೇಕಾದಂತಹ ಶುದ್ಧವಾದ ಹೃದಯವನ್ನು ಮನಸ್ಸನ್ನು ನಮಗೆ ದಯಪಾಲಿಸಲಿ ಸ್ವಾಮಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಹೇಗಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕ ಪ್ರವೇಶ ಮಾಡಬೇಕಾದ್ರೆ ಈ 5 ಕಾರ್ಯಗಳನ್ನು ನಾವು ಮಾಡಲೇಬೇಕಾಗುತ್ತೆ. ಪರಲೋಕ ಪ್ರವೇಶ ಮಾಡಬೇಕಂತ ಹೇಳಿದ್ರೆ 5 ಕಾರ್ಯಗಳನ್ನು ನಾವು ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಪ್ರಾರಂಭದಲ್ಲಿ ನೀವು ಕೇಳಿಸಿಕೊಂಡಂಥ ಮೊದಲನೆಯ ವಾಕ್ಯ ಯಾವುದು? ಪ್ರಾರಂಭದಲ್ಲಿ ನೀವು ಕೇಳಿಸಿಕೊಂಡಂತಹ ಮೊದಲನೆಯ ವಾಕ್ಯ, ಯಾರಾದರೂ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೂತನ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಈ ಲೋಕದಲ್ಲಿ ಯಾವುದೇ ವಸ್ತುವಿನಿಂದ ಸಾಧ್ಯವಿಲ್ಲ, ಯಾವುದೇ ವ್ಯಕ್ತಿಯಿಂದ ಸಾಧ್ಯವಿಲ್ಲ, ಯಾವುದೇ ಆಚಾರ ವಿಚಾರಗಳಿಂದ ಸಾಧ್ಯವಿಲ್ಲ. ಅದು ಸಾಧ್ಯವಿರುವುದು ಒಬ್ಬರಿಂದ ಮಾತ್ರ, ಅದು ಪರಿಶುದ್ಧಾತ್ಮರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವುದಕ್ಕೆ, ನಿಮ್ಮನ್ನ ಮುನ್ನಡೆಸುವುದಕ್ಕೆ ನಾನು ನಿಮಗೆ ಒಬ್ಬ ಪೋಷಕರನ್ನ ಕಳಿಸಿ ಕೊಡುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನ ಈ ಲೋಕದಲ್ಲಿ ಕೊಟ್ಟಿದ್ದಾರೆ. ನಾವು ಈ ಲೋಕದಲ್ಲಿ ಹುಟ್ಟಿರುವುದು ತಮಾಷೆಗಲ್ಲ,
ಒಂದು ಜವಾಬ್ದಾರಿಯನ್ನ ಹೊತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಧ್ಯಾನಕೂಟಕ್ಕೆ ನೀವು ಬಂದಿಲ್ಲ, ಹೌದಾ? ಎಷ್ಟೋ ಜನ ಬರ್ಬೇಕು ಅನ್ಕೊಂಡಿದ್ರು, ಆದ್ರೆ ಅವ್ರ ಕೈಲಿ ಬರಕ್ಕೆ ಆಗ್ಲಿಲ್ಲ. ಎಷ್ಟೋ ಜನ ಅಯ್ಯೋ ಹೋಗೋದು ಬೇಡ ಬಿಡು ಅನ್ಕೊಂಡ್ರು, ಆಗ್ಲೂ ಬಂದ್ಕೊಳ್ತಿದ್ದೀರಾ. ಇದೆಲ್ಲ ದೇವರ ಯೋಚನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಪರಿಶುದ್ಧಾತ್ಮರಿಗೆ ನಮ್ಮನ್ನ ನಾವು ಒಪ್ಪಿಸಿಕೊಡೋದಿಲ್ವೋ ಅಲ್ಲಿ ನೂತನ ಸೃಷ್ಟಿ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದಿಕಾಂಡದಲ್ಲಿ ಆದಾಮನ ಬಗ್ಗೆ ನಮಗೆ ಗೊತ್ತಿದೆ. ಆದಾಮನನ್ನ ದೇವರು ಕೇಳ್ತಾರೆ, ನೀನು ಎಲ್ಲಿದ್ದೀಯಾ? ನೀನು ಎಲ್ಲಿದ್ದೀಯಾ? ಯಾಕೆ ಕೇಳೋದು ಈ ಮಾತನ್ನ? ನೀನು ಎಲ್ಲಿದ್ದೀಯಾ ಎಂದು ಈ ಮಾತನ್ನ ಯಾಕೆ ಕೇಳೋದು? ಅದೇ ಕಾಯಿನನ ಬಳಿಗೆ ಒಂದು ಕೇಳ್ತಾರೆ, ಎಲ್ಲಿ ನಿನ್ನ ತಮ್ಮನಲ್ಲಿ? ವ್ಯತ್ಯಾಸ ನೋಡಿ. ಆದಾಮನ ಕೇಳಬೇಕಾದ್ರೆ ನೀನು ಎಲ್ಲಿದ್ದೀಯಾ, ಕಾಯಿನನ್ನ ಕೇಳಬೇಕಾದ್ರೆ ನಿನ್ನ ತಮ್ಮನಲ್ಲಿ. ಹಲ್ಲೆಲೂಯಾ. ಗೊತ್ತಾಯ್ತಾ ವ್ಯತ್ಯಾಸ? ಗೊತ್ತಾಯ್ತಾ? ಏನೇನ್ ತೋಟವನ್ನ ಬಹಳ ಸುರಕ್ಷತೆಯಿಂದ ಕಾಪಾಡುವುದಕ್ಕಾಗಿ ದೇವರು ಆದಾಮನಿಗೆ ಅಧಿಕಾರ ಕೊಟ್ಟಿದ್ರು, ಹೌದಾ? ಹೌದಾ? ಯಾಕೆಂದ್ರೆ ಆ ಸ್ಥಳ ಪರಿಶುದ್ಧವಾದ ಸ್ಥಳ. ಆ ಸ್ಥಳದಲ್ಲಿ ದೇವರು ಸಂಚರಿಸ್ತಾ ಇದ್ರು. ದೇವರ ಪ್ರಸನ್ನತೆಯಲ್ಲಿತ್ತು, ದೇವರ ಅಭಿಷೇಕ ಅಲ್ಲಿತ್ತು, ದೇವರ ಮಹಿಮೆ ಏದೇನ್ ತೋಟದಲ್ಲಿ ಇತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಪ್ರಸನ್ನತೆ ಇರುತ್ತೋ, ಎಲ್ಲಿ ಅಭಿಷೇಕ ಇರುತ್ತೋ, ಎಲ್ಲಿ ದೇವರ ಮಹಿಮೆ ತುಂಬಿರುತ್ತೋ ಅಲ್ಲೇ ಸೈತಾನ ಕೆಲಸ ಮಾಡೋದು. ಎಲ್ಲಿ ದೇವರ ಮಹಿಮೆ ಇಲ್ವೋ, ಎಲ್ಲಿ ದೇವರ ಪ್ರಸನ್ನತೆ ಇಲ್ವೋ, ಎಲ್ಲಿ ದೇವರ ಅಭಿಷೇಕ ಇಲ್ವೋ ಅಲ್ಲಿ ಸೈತಾನ ಕೆಲಸ ಮಾಡೋದಿಲ್ಲ. ಏನಕ್ಕೆ ಮಾಡಿ ಪ್ರಯೋಜನ? ಟೈಮ್ ವೇಸ್ಟ್ ಅವ್ರಿಗೆ, ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಏನೇ ತೋಟದಿಂದ ಆದಾಮನ ಹೊರಗೆ ತರಲಿಕ್ಕೆ ಸೈತಾನ ಬಹಳ ಪ್ರಯಾಸ ಪಡ್ತಾನೆ. ಅದೇ ರೀತಿ ಕಾಯಿನನ್ನು ಕೂಡ ದೇವರ ಸಂಬಂಧದಿಂದ ಬೇರ್ಪಡಿಸಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಕೊಟ್ಟ ಅಧಿಕಾರವನ್ನ ಸೈತಾನ ಕಿತ್ಕೊಳ್ತಾನೆ. ಬಹಳ ಮೋಸದಿಂದ ಕೊಲೆ ಮಾಡುವುದರ ಮುಖಾಂತರ, ಅನ್ಯಾಯ ಮಾಡುವುದರ ಮುಖಾಂತರ ಆ ಏದೇನ್ ತೋಟದ ಅಧಿಕಾರವನ್ನ ಸೈತಾನ ಕಿತ್ಕೊಳ್ತಾನೆ. ಆದರೆ ಆ ಅಧಿಕಾರ ಕಳ್ಕೊಂಡ ಮೇಲೆ ಪ್ರಭು ಯೇಸು ಕ್ರಿಸ್ತರು ಆ ಅಧಿಕಾರವನ್ನ ಮತ್ತೆ ಅಂಗೀಕಾರ ಮಾಡಿ ನಮಗೆ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಪೇತ್ರ 3ನೇ ಅಧ್ಯಾಯ, 1 ಪೇತ್ರ 3ನೇ ಅಧ್ಯಾಯ ವಾಕ್ಯ 22 ಓದೋಣ. 1 ಪೇತ್ರ 3ನೇ ಅಧ್ಯಾಯ ವಾಕ್ಯ 22. ಸ್ವರ್ಗಕ್ಕೆ ಏರಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ದೂತಗಣಗಳ ಮೇಲೂ ಸ್ವರ್ಗೀಯ ಶಕ್ತರ ಹಾಗೂ ಅಧಿಕಾರಗಳ ಮೇಲೂ ಆಳ್ವಿಕೆ ನಡೆಸುತ್ತಿದ್ದಾರೆ. ಸ್ವರ್ಗದಲ್ಲೂ ಭೂಲೋಕದಲ್ಲೂ ಅವರಿಗೆ ಅಧಿಕಾರ ಪಡ್ಕೊಂಡಿದ್ದಾರಲ್ವಾ? ಆ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ಆ ಅಧಿಕಾರವನ್ನು ಯಾರು ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರಲ್ವಾ? ಅಧಿಕಾರ ಧರ್ಮಸಭೆಯನ್ನು ಉಂಟು ಮಾಡಿ ಆ ಧರ್ಮಸಭೆಯಲ್ಲಿ ನನ್ನನ್ನು, ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು, ನಿಮ್ಮ ಸಂತತಿಯವರನ್ನ ಇಟ್ಟು ಒಂದು ಅಧಿಕಾರವನ್ನು ಕೊಟ್ಟು, ಒಂದು ಜವಾಬ್ದಾರಿಯನ್ನು ಕೊಟ್ಟು ದೇವರು ಧರ್ಮಸಭೆಯನ್ನ ಮುನ್ನಡೆಸುವುದಕ್ಕಾಗಿ 1 ಕೊರಿಂಥಿ 12ನೇ ಅಧ್ಯಾಯ ವಾಕ್ಯ 4ರಿಂದ 12 ತನಕ ಅಥವಾ 11 ತನಕ ನಾವು ಓದಬೇಕಾದ್ರೆ ವಿಧ ವಿಧವಾದ ವರದಾನಗಳನ್ನ ದೇವರು ನಮಗೆ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಾಮನಿಂದ ಕಸಿದುಕೊಂಡಂತ ಅಧಿಕಾರವನ್ನ ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯ ಮುಖಾಂತರ ನಮಗೆ ಮತ್ತೆ ನೀಡಿದ್ದಾರೆ. ನೀಡೋದಲ್ಲದೆ ಧರ್ಮಸಭೆಯನ್ನು ನಮಗೆ ಉಂಟು ಮಾಡಿ, ಧರ್ಮಸಭೆ ಎಂಬ ಏದೇನ್ ತೋಟವನ್ನು ಮತ್ತೆ ಉಂಟು ಮಾಡಿ ಆ ಏದೇನ್ ತೋಟದ ಅಭಿವೃದ್ಧಿ ಪಡಿಸುವುದಕ್ಕಾಗಿ, ಆ ಏದೇನ್ ತೋಟದ ಮುಖಾಂತರ ಅನೇಕ ಆತ್ಮಗಳು ಸ್ವರ್ಗ ಸಾಮ್ರಾಜ್ಯ ಪ್ರವೇಶ ಮಾಡುವುದಕ್ಕಾಗಿ ದೇವರು ನಮಗೆ ಇಟ್ಟಿದ್ದಾರೆ. ನಮ್ಮನ್ನು ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. 1 ಕೊರಿಂಥಿ 12ನೇ ಅಧ್ಯಾಯ 4ರಿಂದ 11ರವರೆಗಿನ ವಾಕ್ಯಗಳನ್ನು ನಾವು ಓದಬೇಕಾದ್ರೆ ಅಲ್ಲಿರುವ ಪ್ರತಿಯೊಂದು ವರದಾನಗಳನ್ನ ದೇವರು ಪ್ರತಿಯೊಬ್ಬರಿಗೂ ನೀಡಿದ್ದಾರೆ. ಯಾರಿಗೂ ಇಲ್ಲ ಅಂತಿಲ್ಲ, ಎಲ್ಲರಿಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ಓದೋರ್ಗೂ ಇದೆ, ಓದದೇ ಇರೋರ್ಗೂ ಇದೆ, ವಿದ್ಯಾಭ್ಯಾಸ ಮಾಡಿದವ್ರಿಗೂ ಇದೆ, ಡಿಗ್ರಿ ಮಾಡಿದವ್ರಿಗೂ ಇದೆ, ಕುಂಟರಿಗೂ ಇದೆ, ಕುರುಡರಿಗೂ ಇದೆ, ಮೂಕರಿಗೂ ಇದೆ, ಎಲ್ಲರಿಗೂ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ರೀತಿ ಕೊಟ್ಟಿರುವಂತಹ ಆ ಅಧಿಕಾರ ಯಾವ ರೀತಿ ನಾವು ಬಳಸಿದ್ದೀವಿ ಎಂಬುದರ ಬಗ್ಗೆ ದೇವರು ಲೆಕ್ಕ ಕೇಳ್ತಾರೆ. ದೇವರು ಕೊಟ್ಟಂತಹ ಅಧಿಕಾರವನ್ನ ನಾವು ಬಳಸಿಕೊಳ್ಳದೆ ದೇವರು ನೀಡಿದಂತ ಆ ವರದಾನಗಳನ್ನ ಈ ಧರ್ಮಸಭೆಯ ಉದ್ಧಾರಕ್ಕಾಗಿ, ಧರ್ಮಸಭೆ ಅಂತ ಹೇಳಿದ್ರೆ ಕುಟುಂಬನೂ ಬರುತ್ತೆ, ಕುಟುಂಬನೂ ಕೂಡ ಒಂದು ಧರ್ಮಸಭೆ. ಕಾಯಿನ ಬಳಿಗೆ ಬಂದು ಕೇಳಿದ್ರು, ಎಲ್ಲಿ ನಿನ್ನ ತಮ್ಮ? ಈಗ ನೀವು ಧ್ಯಾನ ಕೂಟಕ್ಕೆ ಬಂದ್ರಿ, ಈಗ ನಿಮ್ಮನ್ನ ಈಗಲೇ ಸಡನ್ ಆಗಿ ಕೇಳ್ತಾರೆ, ಎಲ್ಲಿ ನಿಮ್ಮ ಯಜಮಾನರು? ಏನು ಉತ್ತರ ಕೊಡ್ತೀರಾ? ಎಲ್ಲಿ ನಿಮ್ಮ ಮಗ? ಏನು ಉತ್ತರ ಕೊಡ್ತೀರಾ? ಎಲ್ಲಿ ನಿಮ್ಮ ಮಗಳೆಲ್ಲಿ? ನಿಮ್ಮ ಮಗನೆಲ್ಲಿ? ನಿಮ್ಮ ಸಹೋದರನೆಲ್ಲಿ? ನಿಮ್ಮ ಅಣ್ಣ ಎಲ್ಲಿ? ನಿಮ್ಮ ತಮ್ಮ ಎಲ್ಲಿ? ನಿಮ್ಮ ಅಕ್ಕ ಎಲ್ಲಿ? ಹಲ್ಲೆಲೂಯ. ಮೊದಲನೇದಾಗಿ ನಮ್ಮನ್ನ ಕೇಳ್ತಾರೆ, ಎಲ್ಲಿದೀಯ ನೀನು? ಎಲ್ಲಿ ಕೊಡ್ತಿದೀಯಾ? ಆಧ್ಯಾತ್ಮಿಕವಾಗಿದೀಯಾ? ಅಭಿವೃದ್ಧಿಯಾಗಿದೆಯಾ? ಅಭಿಷೇಕವಾಗಿದೆಯಾ? ಧರ್ಮಸಭೆಯ ಆಧಾರದ ಮೇಲೆ ನಿರ್ಮಿತವಾಗಿದೆಯಾ? ಇಲ್ಲ ಲೋಕದ ಆಚಾರ ವಿಚಾರಗಳಲ್ಲಿ ತುಂಬಿದೀಯಾ? ಏನ್ ಮಾಡ್ತಾ ಇದೀಯಾ? ಮೊದಲು ಕೇಳೋದು, ಏನ್ ಮಾಡ್ತಾ ಇದೀಯಾ? ಇಲ್ಲ ದೇವರೇ, ನಾನು ಕ್ರಿಸ್ಮಸ್ ಮಾಡಿದೆ. ಕ್ರಿಸ್ಮಸ್ ಮಾಡಿ ಏನು ಪ್ರಯೋಜನ? ಮನುಷ್ಯ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಹಣ ಶೇಖರಣೆ ಮಾಡಿರ್ತಾನೆ, ಹೊಸ ಬಟ್ಟೆ ತಗೊಳ್ಳಿಕ್ಕೆ ಅವನು ಇಷ್ಟಪಡ್ತಾನೆ, ಕುಟುಂಬ ಡೆಕೋರೇಷನ್ ಮಾಡ್ತಾನೆ, ಕುಟುಂಬದಲ್ಲಿ ಅಲಂಕಾರ ಬಣ್ಣ ಬಣ್ಣದ ಲೈಟ್ಗಳನ್ನು ಬಿಡ್ತಾನೆ. ಆದ್ರೆ ಅವನಿಗೆ ಗೊತ್ತಿಲ್ಲ, ಅವನಿಗೆ ಮುಖ್ಯವಾಗಿ ಬೇಕಾಗಿರೋದು ಆಧ್ಯಾತ್ಮಿಕ ಆಹಾರ ಎಂಬುದು ಅವನಿಗೆ ಗೊತ್ತಿಲ್ಲ. ಆಧ್ಯಾತ್ಮಿಕ ಆಹಾರ ತನಗೂ ತನ್ನ ಕುಟುಂಬಕ್ಕೂ ತನ್ನ ಮಕ್ಕಳಿಗೂ ಮೊದಲು ಅವನು ಉಣಬಡಿಸಬೇಕು. ಮೊದಲು ಅವನು ಬಿರಿಯಾನಿ ಮಾಡೋದಲ್ಲ, ಮೊದಲು ಅವನು ಬಣ್ಣ ಬಣ್ಣದ ಪಾನೀಯಗಳೆಲ್ಲ ಕೊಡೋದಲ್ಲ, ರುಚಿ ರುಚಿಯಾಗಿ ಅಡುಗೆ ಮಾಡೋದಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಆ ಕುಟುಂಬ ಎಂಬ ಧರ್ಮಸಭೆಯ ಬೆಂಕಿ ಹತ್ತಿ ಉರಿಬೇಕಾದ್ರೆ ಮೊದಲಿಗೆ ಹೆಂಗಸರ ಮುಖಾಂತರ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸರ್ವೇ ಹೇಳೋಣ, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅಧಿಕಾರವನ್ನು ಮತ್ತೆ ಕೊಟ್ಟ ಮೇಲೆ ಸೈತಾನ ಕಿತ್ಕೊಳ್ಳೋದಿಲ್ಲ ಎಂಬ ದೃಢ ವಿಶ್ವಾಸ, ದೃಢ ಭರವಸೆ ಇದೆಯಾ ನಮಗೆ? ಇದೆಯಾ? ಕಿತ್ಕೊಳ್ತಾನೆ ಸೈತಾನ, ಮತ್ತೆ ಕಿತ್ಕೊಳ್ತಾನೆ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಉಚಿತವಾಗಿ ಹೇಳಿದ್ರು, ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 16ರಲ್ಲಿ 16-17ರಲ್ಲಿ ಹೇಳ್ತಾರೆ, ನಾನು ತಂದೆಯವರನ್ನು ಕೇಳಿಕೊಳ್ಳುತ್ತೇನೆ, ಅವರು ನಿಮ್ಮನ್ನು ಮುನ್ನಡೆಸುವುದಕ್ಕಾಗಿ. ಯಾಕೆ ಮುನ್ನಡೆಸುವುದಕ್ಕಾಗಿ? ಆ ಪದವನ್ನು ಯಾಕೆ ಬಳಸ್ತಾರೆ? ಮುನ್ನಡೆಸುವುದಕ್ಕಾಗಿ. ಏಕೆಂದ್ರೆ ಮುನ್ನಡೆಯಲಿಕ್ಕೆ ಆಗೋದಿಲ್ಲ. ಸೈತಾನ ಏನ್ ಮಾಡ್ತಾನೆ? ಮಧ್ಯೆ ಮಧ್ಯೆ ಪ್ರವೇಶ ಮಾಡ್ತಾ ಇರ್ತಾನೆ, ಮುಂದುವರಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮನ್ನು ಮುನ್ನಡೆಸುವುದಕ್ಕಾಗಿ ಒಬ್ಬ ಪೋಷಕರನ್ನ ಕಳಿಸಿಕೊಡ್ತೇನೆ. ಇದೆಯಾ? ವಾಕ್ಯ ಇದೆಯಾ? ಮುನ್ನಡೆಸುವುದಕ್ಕಾಗಿ ಅನ್ನೋದು ಇದೆಯಾ? ಬೇರೊಬ್ಬ ಪೋಷಕರನ್ನ ಕೊಡುವರು, ಅವರು ಯಾವಾಗಲೂ ಸದಾಕಾಲ ನಿಮ್ಮೊಂದಿಗೆ ಇರುವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಪವಿತ್ರಾತ್ಮರಿಲ್ಲದೆ ನಾವು ಮುನ್ನಡೆಯುತ್ತೀವಿ ಅಂತ ಹೇಳಿದ್ರೆ ಅದು ಎಂದಿಗೂ ಸಾಧ್ಯವಿಲ್ಲ.
ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೋದು, ದೊಡ್ಡ ದೊಡ್ಡ ಬಂಗ್ಲೆಗಳು ತಗೊಳ್ಬೋದು, ಹಣ ಮಾಡ್ಬೋದು, ಆಸ್ತಿ ಮಾಡ್ಬೋದು, ಅಂದ ಚಂದ ಎಲ್ಲ ಮಾಡ್ಕೊಳ್ಬೋದು. ಆದರೆ ಪವಿತ್ರಾತ್ಮರೊಬ್ಬರು ಇಲ್ಲದೆ ಹೋದರೆ ನೂತನ ಸೃಷ್ಟಿ ಆಗಲಿಕ್ಕೆ ಸಾಧ್ಯವಿಲ್ಲ. ನೂತನ ಸೃಷ್ಟಿ ಆಗಲಿಲ್ಲ ಅಂತ ಹೇಳಿದ್ರೆ ಪರಲೋಕ ಪ್ರವೇಶ ಸೇರಲು ಸಾಧ್ಯ. ಯಾರಾದರೂ ಒಬ್ಬರು ನೂತನ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ ಅವನು ಪವಿತ್ರಾತ್ಮರನ್ನ ಅಂಗೀಕಾರ ಮಾಡಿಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಸರ್ವತ್ರನ ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮರು ಇಲ್ಲದೆ ಹೋದ್ರೆ ಏನೇನಾಗುತ್ತೆ? ಪವಿತ್ರಾತ್ಮರು ಇಲ್ಲದೆ ಹೋದ್ರೆ ಸತ್ಯದ ಅರಿವು ನಮಗೆ ಆಗುವುದಿಲ್ಲ. ಸುಳ್ಳನ್ನು ಕೂಡ ಸತ್ಯ ಅಂತ ನಾವು ಭಾವಿಸ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಇದೆ ನೋಡಿ, ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು ನಿಮ್ಮ ಬಳಿಗೆ ಬರ್ತಾರೆ. ಅಲ್ಲಿದೆಯಾ ನೋಡಿ, ಇದೆಯಾ ವಾಕ್ಯ? ಇದೆಯಾ? ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮರು. ಯಾವಾಗ ನಾವು ಪವಿತ್ರಾತ್ಮರಿಂದ ಬೇರ್ಪಟ್ಟು ಹೋಗ್ತೀವೋ ಆಗ ಸತ್ಯದ ಬಗ್ಗೆ ನಮಗೆ ಅರಿವಿರುವುದಿಲ್ಲ. ಸತ್ಯ ಅಂದ್ರೆ ಯಾರು? ಸತ್ಯ ಅಂದ್ರೆ ಯಾವುದು? ಯೇಸು ಸ್ವಾಮಿ ಅಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿಯ ಬಗ್ಗೆ ಸತ್ಯದ ಬಗ್ಗೆ ತಿಳಿಸಿಕೊಡೋರು ಯಾರು ಅಂತ ಹೇಳಿದ್ರೆ ಅವರು ಪವಿತ್ರಾತ್ಮ. ಕಥೋಲಿಕ ಕ್ರೈಸ್ತರು ಧ್ಯಾನ ಕೂಟಗಳು, ದೇವಾಲಯಗಳು, ಪ್ರಾರ್ಥನೆಗಳು ಇವುಗಳಿಂದ ಜಾಸ್ತಿ ದೂರ ಇರ್ತಾರೆ. ಗೊತ್ತಾ ನಿಮಗೆ? ನಂಬ್ತೀರಾ? ನಂಬ್ತೀರಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಿಜವೂ ಕೂಡ. ನಾವು ಕಣ್ಣಾರೆ ಕಾಣಬಹುದು. ಪವಿತ್ರಾತ್ಮರಿಂದ ಬೇರ್ಪಟ್ಟಾಗ ಅಲ್ಲಿ ನಡೆಯುವಂತ ಘಟನೆಗಳು, ಕಾರ್ಯಗಳನ್ನ ನಾವು ಕಣ್ಣಾರೆ ನೋಡಬಹುದು. ದೇವರನ್ನು ಆರಾಧಿಸುವ ಸ್ಥಳ ಯಾವುದು? ದೇವಾಲಯ. ದೇವಾಲಯದಲ್ಲಿ ಯಾವ ರೀತಿ ಏನೇನು ಕಾರ್ಯಗಳು ನಡೆಯುತ್ತೆ ಅಲ್ವಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಮೋಶೆ ಜೊತೆಯಲ್ಲಿ ಸೀನಾಯಿ ಬೆಟ್ಟದ ಮೇಲೆ ಮಾತಾಡಬೇಕಾದ್ರೆ ಒಂದು ಪರಿಶುದ್ಧತೆ ಇತ್ತು. ಸತ್ಯದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಯಾಕೆ ಕ್ರೈಸ್ತರಲ್ಲಿ ದೇವರು ಮಾತನಾಡೋದಿಲ್ಲ? ಯಾಕೆ ದೇವರು ಕ್ರೈಸ್ತರೊಂದಿಗೆ ಮಾತನಾಡೋದಿಲ್ಲ ಅಂತ ಹೇಳಿದ್ರೆ ಅವರು ಪವಿತ್ರಾತ್ಮರೊಂದಿಗೆ ಇರೋದಿಲ್ಲ. ಪವಿತ್ರಾತ್ಮರನ್ನ ಅವರು ಅಂಗೀಕಾರ ಮಾಡಿಕೊಳ್ಳೋದಿಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 17ನೇ ವಾಕ್ಯ, ಯಾರು ಬರ ಮಾಡಿಕೊಳ್ತಾರೋ ಅವರೊಂದಿಗೆ ಪವಿತ್ರಾತ್ಮರು ಇರ್ತಾರೆ. ಯಾರು ಬರ ಮಾಡಿಕೊಳ್ತಾರೋ ಅವರು ಸತ್ಯವನ್ನ ಅರಿತುಕೊಳ್ತಾರೆ. ಲೂಕನ ಬರೆದ ಶುಭ ಸಂದೇಶದಲ್ಲಿ ಒಂದು ಘಟನೆ ಇದೆ. ಒಬ್ಬರು ಪವಿತ್ರಾತ್ಮರು ತನ್ನೊಳಗೆ ಬರುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ತನ್ನನ್ನೇ ಸಂಪೂರ್ಣವಾಗಿ ಪವಿತ್ರಾತ್ಮರಿಗೆ ಒಪ್ಪಿಸಿಕೊಟ್ಟಾಗ ಜಗದ ರಕ್ಷಕ ಅವರಲ್ಲಿ ನೆಲೆಸ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರವರು? ಮಾತೆ ಮರಿಯರು ಅಲ್ವಾ? ಯಾವಾಗ ಪವಿತ್ರಾತ್ಮರಿಗೆ ತಮ್ಮನ್ನೇ ಒಪ್ಪಿಸಿಕೊಡ್ತಾರೋ ಅಲ್ಲಿ ಪರಲೋಕದ ರಹಸ್ಯ ಅಲ್ಲಿ ಕಾರ್ಯ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಸತ್ಯ ಇಲ್ಲ, ಪ್ರಾರ್ಥನೆ ಇಲ್ಲ, ದೇವರ ವಾಕ್ಯಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಪವಿತ್ರಾತ್ಮರು ಇಲ್ಲ ಎಂದು ಅರ್ಥ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಕುಟುಂಬದಲ್ಲಿ ಪವಿತ್ರಾತ್ಮರು ಇಲ್ಲವೋ, ಯಾವ ದೇವಾಲಯದಲ್ಲಿ ಪವಿತ್ರಾತ್ಮರು ಇಲ್ಲವೋ, ಯಾವ ಧರ್ಮಸಭೆಯಲ್ಲಿ
ಹಲ್ಲೆಲೂಯ, ಹಲ್ಲೆಲೂಯ. ಪವಿತ್ರಾತ್ಮರು ಇಲ್ಲದೆ ಹೋದ್ರೆ ಸತ್ಯದ ಬಗ್ಗೆ ನಮಗೆ ಅರಿವು ಇಲ್ಲ. ಪವಿತ್ರಾತ್ಮರು ಇಲ್ಲದೆ ಹೋದ್ರೆ ಪರಿಶುದ್ಧತೆಯ ಬಗ್ಗೆ ಅರಿವು ನಮಗೆ ನೀಡುವವರು ಯಾರು ಇಲ್ಲ. ಅವ್ರು ಮಾಡಿದ್ದೆ ರೂಲ್ಸ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರನ್ನ ಆರಾಧಿಸಬೇಕಾದ್ರೆ ಪರಿಶುದ್ಧವಾಗಿ ದೇವರನ್ನ ಆರಾಧಿಸಿರಿ ಅಂತ ಬೈಬಲ್ ಹೇಳ್ತಾ ಇದೆಯಾ? ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ದೇವರನ್ನು ಆರಾಧಿಸುವಂತ ಸೆರಾಫಿಗಳು ಯಾವ ರೀತಿ ದೇವರನ್ನ ಆರಾಧಿಸ್ತಾ ಇದ್ರು ಎಂಬುದಾಗಿ ಯೆಶಾಯ ಪ್ರವಾದಿಯ ಗ್ರಂಥ 6ನೇ ಅಧ್ಯಾಯ 2-3 ವಾಕ್ಯಗಳಲ್ಲಿ ನಾವು ನೋಡಬಹುದು. 2 ರೆಕ್ಕೆಗಳಿಂದ ಕಣ್ಣುಗಳನ್ನು ಮುಚ್ಚುತ್ತಾ, 2 ರೆಕ್ಕೆಗಳನ್ನು ಬಡಿದುಕೊಳ್ಳುತ್ತಾ, 2 ರೆಕ್ಕೆಗಳನ್ನು ಪಾದಗಳನ್ನು ಮುಚ್ಚಿಕೊಂಡು ದೇವರನ್ನ ಆರಾಧಿಸ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಏಕೆಂದರೆ ದೇವರು ಆತ್ಮಸ್ವರೂಪಿ. ದೇವರನ್ನ ಆರಾಧಿಸಬೇಕಾದ್ರೆ ಆತ್ಮದಿಂದ ಆರಾಧಿಸಬೇಕೇ ಹೊರತು ಮಾಂಸದಿಂದ ನಾವು ಆರಾಧಿಸಬಾರದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾಗಿ ನಮಗೇನೀಗ ನಾವೀಗ ದೇವರನ್ನ ಯಾವ ರೀತಿ ಆರಾಧಿಸ್ತಾ ಇದ್ದೀವಿ? ಮಾಂಸದಿಂದ ನಾವು ಆರಾಧಿಸ್ತಾ ಇದ್ದೀವಿ. ಮನಸ್ಸಿಗೆ ಇಚ್ಛೆ ಇದ್ದ ರೀತಿಯಲ್ಲಿ ನಾವು ಆರಾಧಿಸ್ತಾ ಇದ್ದೀವಿ. ಹೌದಾ? ಹೌದಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಸ್ವರವೆತ್ತೋಣ, ಹಲ್ಲೆಲೂಯ, ಹಲ್ಲೆಲೂಯ. ಮೂರನೇದಾಗಿ ಪರಿಶುದ್ಧಾತ್ಮರು ಇಲ್ಲದೆ ಹೋದರೆ ಪ್ರಾಮಾಣಿಕತೆ ಇರೋದಿಲ್ಲ. ಪರಿಶುದ್ಧಾತ್ಮ ಇಲ್ಲದೆ ಹೋದರೆ ಪ್ರಾಮಾಣಿಕತೆ ಬಗ್ಗೆ ತಿಳಿಸಿ ಕೊಡುವವರು ಯಾರು ಇಲ್ಲ. ಪ್ರಾಮಾಣಿಕತೆ ಎಂದ್ರೇನು? ದೇವರು ಕೊಟ್ಟಂತ ವರದಾನಗಳನ್ನ ನಾವು ಎಷ್ಟು ಬಳಸಿದೀವಿ, ಎಲ್ಲಿ ಬಳಸಿದೀವಿ, ಯಾವ ರೀತಿಯಲ್ಲಿ ನಾವು ಬಳಸಿದೀವಿ, ಎಷ್ಟು ಬೆಳೆಯನ್ನು ನಾವು ಕೊಟ್ಟಿದ್ದೀವಿ ಎಂಬುದಾಗಿ ದೇವರು ಲೆಕ್ಕ ಕೇಳ್ತಾರೆ. ಆ ಲೆಕ್ಕ ಕೇಳುವ ರೀತಿಯನ್ನ ನಮಗೆ ತಿಳಿಸಿಕೊಡೋದು ಯಾರು? ಪರಿಶುದ್ಧಾತ್ಮ. ಯೋಹಾನನ ಬರೆದ ಸುಸಂದೇಶ 16ನೇ ಅಧ್ಯಾಯ ವಾಕ್ಯ 8 ಓದೋಣ. 16:8. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ್ದ ತಪ್ಪು ಭಾವನೆಗಳನ್ನ ಮನವರಿಕೆ ಮಾಡಿಕೊಡುವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾವು ಇಲ್ಲಿ ಕುಳಿತಿದ್ದೀವಿ, ಆದ್ರೆ ದೇವರು ಲೆಕ್ಕ ಕೇಳಲಿಕ್ಕೆ ಈ ದಿನವನ್ನು ಕೂಡ ನಿಗದಿ ಮಾಡಿಟ್ಟಿದ್ದಾರೆ. ನೀವು ಏನು ಆಲಿಸ್ತಾ ಇದ್ದೀರೋ, ನೀವು ಏನು ನುಡಿತಾ ಇದ್ದೀರೋ, ಯಾವ ರೀತಿ ನಡ್ಕೊಳ್ತಾ ಇದ್ದೀವೋ, ನಾವು ಎಲ್ಲದರ ಬಗ್ಗೆ ದೇವರು ಲೆಕ್ಕ ಕೇಳ್ತಾರೆ. ಹಾಗಾಗಿ ನಾವು ಪ್ರಾಮಾಣಿಕತೆಯಿಂದ ಇದ್ದಾಗ ದೇವರು ಕೊಟ್ಟಂತಹ 1 ಕೊರಿಂಥಿ 12ನೇ ಅಧ್ಯಾಯ ವಾಕ್ಯ 4ರಿಂದ 11ರವರೆಗೆ ಇರುವ ವಾಕ್ಯಗಳಲ್ಲಿ ಕೊಟ್ಟಿರುವಂತಹ ಆ ಒಂದು ವರದಾನಗಳನ್ನ ನಾವು ಧರ್ಮಸಭೆ ನಿರ್ಮಿಸುವುದಕ್ಕಾಗಿ ನಾವು ಬಳಸಬೇಕೇ ಹೊರತು ಅಯ್ಯೋ ಎಲ್ಲ ಪಡ್ಕೊಂಡ ಮೇಲೂ ನನಗೇನು ಗೊತ್ತಿಲ್ಲ ಅಂತ ನಾವು ಮೂಲೆಯಲ್ಲಿ ಕುಳಿತಿದ್ರೆ ಆದಾಮನಿಗೆ ಕೇಳಿದ ಪ್ರಶ್ನೆಯನ್ನೇ ದೇವರು ನಮಗೂ ಏನ್ ಮಾಡ್ತಾರೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಎಲ್ಲಿದೀಯಾ ಅಂತ ಕೇಳ್ತಾರೆ. ಸಡನ್ ಆಗಿ ಕೇಳ್ತಾರೆ, ಎಲ್ಲಿದೀಯಾ? ಹೆಸರು ಹಿಡಿದು ಹೇಳ್ತಾರೆ, ಎಲ್ಲಿದೀಯಾ, ಎಲ್ಲಿ ಕುಳಿತಿದೀಯಾ, ಏನ್ ಮಾಡ್ತಾ ಇದೀಯಾ? ಎರಡನೇದಾಗಿ ನಿನ್ನ ತಮ್ಮನಲ್ಲಿ, ನಿನ್ನ ಸಹೋದರನಲ್ಲಿ, ನಿನ್ನ ಗಂಡನಲ್ಲಿ, ನಿನ್ನ ಹೆಂಡತಿಯಲ್ಲಿ, ನಿನ್ನ ಮಕ್ಕಳು ಎಲ್ಲಿ? ಇದನ್ನ ಬ್ಲಾಕ್ ಮಾಡೋದೇ ಸೈತಾನನ ಕೆಲಸ. ನೀವು ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡಿದ್ರೆ ಸೈತಾನ ನನ್ನನ್ನು ಮುಟ್ಟಲ್ಲ, ನಿಮ್ಮನ್ನು ಮುಟ್ಟಲ್ಲ, ಲೋಕದಲ್ಲಿರುವ ಯಾರನ್ನು ಅವನು ಮುಟ್ಟೋದಿಲ್ಲ. ಕೆಲವು ಜನ ನೋಡ್ತೀರಾ, ನಿದ್ದೆ ಮಾಡ್ತಾ ಇರ್ತಾರೆ. ನೋಡ್ತೀರಾ, ಮನೆಗಳಲ್ಲಿ ರಾತ್ರಿ ಮಲಗಿದ್ರೆ ಅವ್ರು ಬೆಳಗ್ಗೆ 12 ಗಂಟೆಗೆ. ಹೌದಾ? ರಾತ್ರಿ ಮಲಗಿದ್ರೆ ಬೆಳಗ್ಗೆ 11 ಗಂಟೆ 12 ಗಂಟೆಗೆ ಎದ್ದೇಳ್ತಾರೆ. ಆ ಥರದವ್ರು ನೋಡಿ ಹೇಗಿರ್ತಾರೆ? ಮಲಕೊಂಡೇ ಇರ್ತಾರೆ. ಆದರೆ ಯಾವಾಗ ನಾವು ಬೆಳಗ್ಗೆ ಎದ್ದು 4 ಗಂಟೆಗೆ ನಾವು ಪ್ರೇಯರ್ ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀವಿ, ನಾವು ಎದ್ದು ಪ್ರಾರ್ಥನೆ ಮಾಡ್ತೀವೋ ಏನಾಗುತ್ತೆ? ಆಗ ಫೋನ್ ರಿಂಗ್ ಆಗುತ್ತೆ, ಆಗ ಬೇರೆ ಬೇರೆ ಕೆಲಸಗಳಾಗ್ತವೆ. ನಮ್ಮ ಮನೇಲಿ ಬೈಯರ್ ಸ್ಟಾರ್ಟ್ ಮಾಡ್ತಾರೆ, ಏನು ಅಡಿಗೆ ಮಾಡಿದೆ, ಇದು ಮಾಡ್ತಾ ಇದೀಯಾ, ಅದು ಮಾಡ್ತಾ ಇದೀಯ, ಇದು ಎಲ್ಲ
ಹೇಳ್ತಾರೆ. ಆದ್ರೆ ಮಲ್ಕೊಂಡಿರೋರು ಏನ್ ಮಾಡ್ತಾರೆ? ಸಮಾಧಾನ ಮಾಡೋದು, ಇನ್ನೂ ಸ್ವಲ್ಪ ಮಲ್ಕೊಂಡು ಊಟ ಮಾಡೋದು. Praise the Lord. Hallelujah. ಎಲ್ಲಿ ಪವಿತ್ರ ಆತ್ಮರಿಗೆ ನೀವು ಅವಕಾಶ ಕೊಡ್ತೀರೋ ಅಲ್ಲಿ ಸೈತಾನ ಕಾರ್ಯ ಮಾಡ್ತಾರೆ, ಇಲ್ಲದ್ರೆ ಖಂಡಿತವಾಗ್ಲೂ ಮಾಡೋದಿಲ್ಲ. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. Praise the Lord. Hallelujah. Hallelujah. ಏಕೆಂದ್ರೆ ಪ್ರಾಮಾಣಿಕತೆಯ ವಿಷಯವಾಗಿ ದೇವರಿಗೆ ಈ ವರದಾನಗಳನ್ನು ಕೊಟ್ಟಿದ್ದಾರೆ, ಆ ವರದಾನಗಳಿಗೆ ದೇವರು ಲೆಕ್ಕ ಕೇಳ್ತಾರೆ ಅಂತ ಹೇಳಿ ಪವಿತ್ರಾತ್ಮ ನಿಮ್ಮನ್ನು ಏನ್ ಮಾಡ್ತಾ ಇರ್ತಾರೆ? ಪ್ರತಿದಿನ ಎಚ್ಚರಿಸ್ತಾ ಇರ್ತಾರೆ. ನೀವು ಫಲ ಕೊಡಬಾರ್ದು, ನೀವು ಪ್ರಾರ್ಥನೆ ಮಾಡಬಾರ್ದು, ನೀವು ಪರರಿಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಬಾರ್ದು, ಲೋಕಕ್ಕೋಸ್ಕರ ಪ್ರಾರ್ಥನೆ ಮಾಡಬಾರ್ದು, ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು. ನೀವು ಚಿಕ್ಕಪೇಟೆಗೆ ಹೋಗ್ಬೇಕು, ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ಬೇಕು, ಮಾಮೂಲು ಪೇಟೆಗೆ ಹೋಗ್ಬೇಕು, MG ರೋಡ್ಗೆ ಹೋಗ್ಬೇಕು, ಒಳ್ಳೆ ಬಿರಿಯಾನಿ ಊಟ ಮಾಡಬೇಕು, ಇದೆಲ್ಲ ತೋರಿಸ್ಕೊಡೋದು ಯಾರು? ನೋಡಿ ಎಷ್ಟು ಕೆಲಸ ಮಾಡ್ತಾನಲ್ಲ. Praise the Lord. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah. Hallelujah. ನೋಡಿ, ಯಾವಾಗ ಪವಿತ್ರಾತ್ಮರಿಗೆ ನೀವು ಸ್ಥಳ ಕೊಡ್ತೀರೋ ಅವರು ದೇವರ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾರೆ. ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಈ ವಾಕ್ಯ, ತುಂಬಾ ಬಾರಿ ನಾವು ಓದಿದ್ದೀವಿ. ಯೆರೆಮೀಯ ಪ್ರವಾದಿಯ ಗ್ರಂಥ 29ನೇ ಅಧ್ಯಾಯ ವಾಕ್ಯ 11. ಪ್ರತಿಯೊಬ್ಬ ವ್ಯಕ್ತಿಯ ಮೇಲೆ, ಪುಟ್ಟ ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಸಾಗಿರುವಂತ ಮುದುಕಿಯ ಮೇಲೂ ಮುದುಕನ ಮೇಲೂ ದೇವರು ಒಂದು ಯೋಜನೆಯನ್ನು ಇಟ್ಟಿದ್ದಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸ್ವರವೆತ್ತಿಡಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೌದಾ? ಯೋಜನೆ ಇದೆಯಾ? ಏನು ಯೋಜನೆ? ನಿದ್ದೆ ಮಾಡೋದು, ಅಲ್ಲೋಗೋದು, ಇಲ್ಲೋಗೋದು, ಅದು ಮಾಡೋದು, ಇದು ಮಾಡೋದು, ಅದೇ ಅಲ್ವಾ ಯೋಜನೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಯೋಜನೆ ಅಲ್ಲ, ದೇವರು ಬಿಟ್ಟು ಹೋಗಿರುವ ಕೆಲಸಗಳನ್ನ ಮಾಡೋದಕ್ಕಾಗಿ ದೇವರು ನಮ್ಮನ್ನು ಇನ್ನೂ ಜೀವಂತವಾಗಿಟ್ಟಿದ್ದಾರೆ. ಆಮೇನ್. ಅದನ್ನು ನಾವು ಮಾಡ್ತಾ ಇದೀವಾ ಇಲ್ವಾ, ಅದನ್ನು ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ನಾವು ಪರಿಶೋಧನೆ ಮಾಡ್ಕೊಳ್ಬೇಕು. ಮನೇಲಿ ಕುಳಿತುಕೊಳ್ಬೇಕು, ರೋಗಿಗಳಿಗೋಸ್ಕರ ಪ್ರಾರ್ಥಿಸಬೇಕು. ಯಾವಾಗ ನೀವು ಪ್ರಾರ್ಥನೆಗೆ ಕುಳಿತುಕೊಂಡಾಗ ಪವಿತ್ರಾತ್ಮನನ್ನು ನೀವು ಕೇಳ್ತೀರೋ, ಪವಿತ್ರಾತ್ಮನ ನಾನು ಯಾರಿಗೋಸ್ಕರ ಪ್ರಾರ್ಥಿಸಬೇಕು ಅಂತ ಹೇಳಿದಾಗ ಪವಿತ್ರಾತ್ಮ ತೋರಿಸ್ಕೊಳ್ತಾರೆ ಯಾರಿಗೋಸ್ಕರ, ಯಾವುದಕ್ಕೋಸ್ಕರ, ಯಾವ ರೀತಿಯಾಗಿ ನೀವು ಪ್ರಾರ್ಥಿಸಬೇಕು ಅನ್ನೋದನ್ನ ದೇವರ ಯೋಜನೆ. ರೋಮರಿಗೆ ಬರೆದ ಪತ್ರ 8ನೇ ಅಧ್ಯಾಯ 26, 27, 28 ಈ 3 ವಾಕ್ಯಗಳನ್ನು ನೀವು ಓದಬೇಕಾದ್ರೆ ಅಲ್ಲಿ ದೇವರ ಯೋಜನೆ, ದೇವರ ಚಿತ್ತ ಏನು, ಯಾವ ರೀತಿ ಪ್ರಾರ್ಥಿಸಬೇಕು ಎಲ್ಲವನ್ನ ಅರಿತವರು ಹಾಗೂ ನಮ್ಮ ಪರವಾಗಿ ದೇವರಲ್ಲಿ ಭಿನ್ನಯಿಸುವವರು ಅವರೊಬ್ಬರೇ. ಯಾರು ಅಂತ ಹೇಳಿದ್ರೆ ಅವರು ಪರಿಶುದ್ಧಾತ್ಮರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ನೋಡಿ, ನಾವು ಈ ಪವಿತ್ರಾತ್ಮರಿಗೆ ಸ್ಥಳ ಕೊಡದೆ ಹೋದ್ರೆ, ನಮ್ಮ ಜೀವನದಲ್ಲಿ ಸ್ಥಳ ಕೊಡದೆ ಹೋದ್ರೆ, ನಮ್ಮ ಕುಟುಂಬದಲ್ಲಿ ಸ್ಥಳ ಕೊಡದೆ ಹೋದ್ರೆ, ದೇವರು ಯಾಕೆ ನಮ್ಮನ್ನು ಉಂಟು ಮಾಡಿದ್ದಾರೆ, ದೇವರು ಯಾಕೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ, ಏನ್ ಮಾಡೋದಕ್ಕೋಸ್ಕರ ಆರಿಸ್ಕೊಂಡಿದ್ದಾರೆ ಎಂಬ ಆ ಯೋಜನೆ ನಮಗೆ ಗೊತ್ತಾಗೋದಿಲ್ಲ. ತಿಂತೀವಿ, ಕುಡಿತೀವಿ, ಮಜಾ ಮಾಡ್ತೀವಿ, ಅದೇ ಜೀವನ ಕಳೀತು, ಹೋಯ್ತು, ದಿನ ಹೋಯ್ತು, ಕೊನೆಗೆ ಒಂದು 60-70 ವರ್ಷ ಆಯ್ತು. ಲಾಸ್ಟ್ಗೆ ಕೈ ಹಿಂಗೆ ಇಟ್ಕೊಂಡು ಕುತ್ಕೊಂಡು ಹೋದ್ರೆ ಮುಗೀತು. ಅಯ್ಯೋ. ಹಲ್ಲೆಲೂಯಾ. 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 ಮೋಶೆ ಆದ ತಕ್ಷಣ ಇಸ್ರಾಯೇಲ್ ಜನರನ್ನು ಮುನ್ನಡೆಸುವುದಕ್ಕಾಗಿ ದೇವರು ಯೆಹೋಶುವನನ್ನು ಆರಿಸಿಕೊಂಡ್ರು. ಆ ಯೆಹೋಶುವ ಆರಿಸಿಕೊಳ್ಬೇಕಾದ್ರೆ ಆತ ಬಾಲಕನಾಗಿದ್ದ, ಇನ್ನು ಚಿಕ್ಕ ಹುಡುಗ. ಗೊತ್ತಿದೆಯಾ ದೇವರು ನಮ್ಮನ್ನು ಏನಕ್ಕೆ ಆರಿಸಿಕೊಂಡಿರೋದು? ಯಾರಾದ್ರೂ ಗೊತ್ತಿದೆಯಾ? ಏನಕ್ಕೋಸ್ಕರ ಗೊತ್ತಿದೆಯಾ? ದೇವರು ಕೊಟ್ಟಿರುವಂಥ ವರದಾನಗಳು ನಮಗೆ ಗೊತ್ತಿದೆಯಾ? ಆ ವರದಾನಗಳನ್ನು ನಾವು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅದನ್ನು ತಿಳಿಸ್ಕೊಳ್ಳುವ ಒಬ್ಬರೇ, ಅವರೇ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಅದಾದ್ಮೇಲೆ ಪ್ರಾರ್ಥನೆಯ ಬಗ್ಗೆ ತಿಳಿಸ್ಕೊಡ್ತಾರೆ, ಯಾವ ರೀತಿ ಪ್ರಾರ್ಥಿಸಬೇಕು, ಪರಲೋಕದ ಆ ಯೋಜನೆಗಳು ನೆರವೇರಬೇಕು, ಧರ್ಮಸಭೆ ಬೆಳಿಬೇಕು, ಧರ್ಮಸಭೆಯಲ್ಲಿರುವ ಆತ್ಮಗಳು ರಕ್ಷಿಸಲ್ಪಡಬೇಕು ಅಂತ ಹೇಳಿದ್ರೆ ಕೆಲವು ಜನರನ್ನ ದೇವರು ಪ್ರಾರ್ಥಿಸುವುದಕ್ಕಾಗಿ ಆರಿಸಿಕೊಂಡಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ.
ಪ್ರಾರ್ಥಿಸುವುದಕ್ಕಾಗಿ, ಕೆಲವು ಪ್ರವಾದಿಗಳು ಆಶೀರ್ವದಿಸುವುದಕ್ಕಾಗಿ, ಕೆಲವು ಪ್ರವಾದಿಗಳು ದೇವರ ಯೋಜನೆಯನ್ನ, ದೇವರ ಪ್ಲಾನ್ ಅನ್ನು ತಿಳಿಸುವುದಕ್ಕಾಗಿ. ಇವತ್ತು ನಮ್ಗೆ ಯಾವುದು ಗೊತ್ತಿಲ್ಲ. ಬಲಿಪೂಜೆಗೆ ಹೋಗ್ತೀವಿ, 1 ಅವರ್ ಕೂತ್ಕೊಳ್ಳೋದು ಕಷ್ಟ ಇದೆ. ಆ 1 ಅವರ್ ಕೂತ್ಕೊಳ್ಬೇಕಾದ್ರೆ ಆ 1 ಗಂಟೆ ಸಮಯದಲ್ಲಿ ನೂರಾರು ಆಲೋಚನೆಗಳು, ನೂರಾರು ಆಕ್ಟಿವಿಟೀಸ್ಗಳನ್ನು ನಾವು ಮಾಡಿರ್ತೀವಿ. ಸೈತನ ಆ ರೀತಿ ಪ್ರಚೋದನೆ ಕೊಡ್ತಾನೆ, ಅಲ್ಲಿ ನೋಡು, ಇಲ್ಲಿ ನೋಡು, ಅದು ಮಾಡು, ಇದು ಮಾಡು, ಆ ಆಲೋಚನೆ, ಈ ಆಲೋಚನೆ, ಸಂದೇಶ ಕೇಳೋದಿಲ್ಲ, ದೇವರ ಪ್ರಸನ್ನತೆಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋದಿಲ್ಲ. ನಾವು ಎಲ್ಲಿದ್ದೀವಿ ಅನ್ನೋದೇ ಅರಿವು ನಮಗೆ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರಾರ್ಥನೆ ಹೇಗೆ ಮಾಡಬೇಕು, ಯಾವುದಕ್ಕಾಗಿ ಮಾಡಬೇಕು ಎಂಬುದಾಗಿ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದನ್ನ ತಿಳಿಸ್ಕೊಳ್ಳೋ ಒಬ್ಬರೇ, ಅವ್ರು ಯಾರು? ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರಗಳ ಮೇಲೆ ಕೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಾದ ಮೇಲೆ ವಾಕ್ಯದ ಗೂಢಾರ್ಥವನ್ನ ತಿಳಿಸ್ಕೊಡ್ತಾರೆ. ವಾಕ್ಯದ ಗೂಢಾರ್ಥ, ನಾವು ಕೆಲವು ಬಾರಿ ವಾಕ್ಯಗಳನ್ನು ಸಾಧಾರಣವಾಗಿ ನಾವು ಓದಿ ಸುಮ್ಮನಾಗ್ತೀವಿ. ಆದರೆ ಇಲ್ಲ, ಅದ್ರ ಹಿಂದ್ಗಡೆ ಒಂದು ಬಹಳ ರಹಸ್ಯ ಅಡಗಿರುತ್ತೆ. ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಒಂದು ಸಣ್ಣ ಚುಕ್ಕಿಯೂ ಕೂಡ ಏನಾಗಲ್ಲ, ನಿರರ್ಥಕವಾಗಲ್ಲ. ಅದೇ ರೀತಿ ಮತ್ತಾಯ ಬರೆದ ಶುಭ ಸಂದೇಶ 18ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಹೇಳ್ತಾರೆ, ಒಂದು ಸಣ್ಣ ಮಗುವು ಕೂಡ ಏನಾಗಬಾರ್ದು, ನಾಶ ಆಗಬಾರ್ದು. ಒಂದು ಸಣ್ಣ ಚುಕ್ಕಿಯೂ ಕೂಡ ಏನಾಗಲ್ಲ, ನಿರರ್ಥಕ ಆಗಲ್ಲ. ಒಂದು ಸಣ್ಣ ಮಗುವು ಕೂಡ ನಾಶ ಆಗಬಾರ್ದು ಅಂತ ದೇವರ ಯೋಜನೆ ಇರಬೇಕಾದ್ರೆ, ಆ ಯೋಜನೆ ನೆರವೇರಿಸಲಿಕ್ಕೆ ದೇವರು ಯಾರು ನೆಟ್ಟಿದ್ದಾರೆ? ದೀಕ್ಷಾಸ್ಥಾನ ಕೊಟ್ಟು. ದೀಕ್ಷಾಸ್ಥಾನ ಕೊಟ್ಟು ಯಾರು ನೆಟ್ಟಿದ್ದಾರೆ? ಪವಿತ್ರಾತ್ಮ ನೆಟ್ಟಿದಾರ? ಹೌದಾ? ಆದ್ರೆ ನಾವೆಲ್ಲ ಏನಕ್ಕಿರ್ಬೇಕು? ದೀಕ್ಷಾಸ್ಥಾನ ಪವಿತ್ರಾತ್ಮ ಕೊಟ್ರ? ದೀಕ್ಷಾಸ್ಥಾನ ಯಾಜಕರು ಕೊಟ್ರ? ಪ್ರೈಸ್ ದಿ ಲಾರ್ಡ್. ನಾವೆಲ್ಲ ದೀಕ್ಷಾಸ್ಥಾನ ಪಡೆದಿಲ್ವಾ? ಮತ್ತೆ ಪವಿತ್ರಾತ್ಮರಿಗೆ ದೀಕ್ಷಾಸ್ಥಾನ, ಯಾಜಕರಿಗೆ ದೀಕ್ಷಾಸ್ಥಾನ. ಒಂದು ಸಣ್ಣ ಅಕ್ಷರವು ಅಳಿದು ಹೋಗೋದಿಲ್ಲ, ಸಣ್ಣ ಮಗುವು ನಾಶ ಆಗೋದಿಲ್ಲ. ಅವ್ರು ಮರಣ ಹೊಂದಿದ್ರು ಪರವಾಗಿಲ್ಲ, ಚಿಕ್ಕ ವಯಸ್ಸಲ್ಲಿ ಮರಣ ಹೊಂದಿದ್ರು ಪರವಾಗಿಲ್ಲ. ಆ ಆತ್ಮ ಪರಲೋಕ ಸೇರ್ಬೇಕು. ಅದನ್ನ ಮುನ್ನಡೆಸುವುದಕ್ಕಾಗಿ ದೇವರು ಯಾರು ನೆಟ್ಟಿದ್ದಾರೆ? ದೀಕ್ಷಾಸ್ಥಾನ ಕೊಟ್ಟು ಯಾರು ನೆಟ್ಟಿದ್ದಾರೆ? ಯಾರನ್ನ ಆರಿಸ್ಕೊಂಡಿದ್ದಾರೆ? ಜೋರಾಗಿ ಹೇಳಿ. ಇಲ್ಲಿ ಮೆತ್ತಿಗೆ ಹೇಳ್ತಾ ಇದ್ದೀರಾ? ಜಗಳ ಹಂಗೆ ಮಾಡ್ತೀರಾ? ಹೋರಾಟ ಹಂಗೆ ಮಾಡ್ತೀರಾ? ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಹಾಗಾದ್ರೆ ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀರಾ? ದೇವರು ಕೇಳುವ ಪ್ರಶ್ನೆ. ಹೆಸರು ಕೇಳ್ತಾರೆ, ಎಲ್ಲಿದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ಹೌದಾ? ಒಬ್ಬ ವ್ಯಕ್ತಿ ನೂತನ ಸೃಷ್ಟಿ ಆಗಬೇಕು ಅಂತ ಹೇಳಿದ್ರೆ, ಅವನ ಜೀವನ ಬದಲಾಗಬೇಕು ಅಂತ ಹೇಳಿದ್ರೆ, ಅವನ ನಡತೆ ಬದಲಾಗಬೇಕು ಅಂತ ಹೇಳಿದ್ರೆ, ಅವನ ಹಾವಭಾವಗಳು ಬದಲಾಗಬೇಕು ಅಂತ ಹೇಳಿದ್ರೆ ಯಾರು ಪ್ರಾರ್ಥಿಸ್ಬೇಕು? ದೇವರು ಯಾರನ್ನ ಆರಿಸ್ಕೊಂಡಿದ್ದಾರೋ ಅವರು ಕಾರ್ಯ ಮಾಡಬೇಕು, ಅತಿ ಹೆಚ್ಚು ಕಾರ್ಯ ಮಾಡಬೇಕು. ಹೌದಾ? ಇಲ್ಲ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯೋಹಾನನ ಬರೆದ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 3ರಿಂದ 8ರ ತನಕ ನಾವು ಓದಬೇಕಾದ್ರೆ, ಒಬ್ಬ ವ್ಯಕ್ತಿ ಪವಿತ್ರಾತ್ಮನಿಂದ ಹುಟ್ಟಬೇಕು. ಇದೆಯಾ? ವಾಕ್ಯ ಇದೆಯಾ? ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬ ವ್ಯಕ್ತಿ ಪವಿತ್ರಾತ್ಮದಿಂದ ಅವನು ಹುಟ್ಟಬೇಕು. ಹೌದಾ? ಇದೆಯಾ? ಪ್ರೈಸ್ ದಿ ಲಾರ್ಡ್. ಯಾಕೆ ಯಾರು ಮಾತಾಡ್ತಾರಲ್ಲ? ಇದೆಯಾ? ವಾಕ್ಯ ಇದೆಯಾ? ಇಲ್ಲ? ಜೋರಾಗಿ ಹೇಳಿ, ಇದೆಯಾ? ಏನಂತ ಇದೆ? ಓದಿ ನೋಡೋಣ. ಹುಟ್ಟದ ಹೊರತು ಯಾವುದು ದೇವರ ರಾಜ್ಯವನ್ನು ಪ್ರವೇಶಿಸೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವ ವ್ಯಕ್ತಿ ಪವಿತ್ರಾತ್ಮನಿಂದ ಹುಟ್ಟಲ್ಪಡ್ತಾನೋ, ಯಾವ ವ್ಯಕ್ತಿ ಪವಿತ್ರಾತ್ಮ ಹುಟ್ಟೋದಂದ್ರೆ ಏನು? ಅಂಗೀಕಾರ ಮಾಡ್ಕೊಳ್ಳೋದು, ರಿಸೀವ್ ಮಾಡ್ಕೊಳ್ಳೋದು, ತಮ್ಮನ್ನೇ ಸಮರ್ಪಿಸಿಕೊಳ್ಳೋದು. ಪವಿತ್ರಾತ್ಮರೇ, ಈ ಕ್ಷಣದಿಂದ ನೀವು ನನ್ನನ್ನು ಮುನ್ನಡೆಸಿರಿ, ನನ್ನ ಕುಟುಂಬವನ್ನು ಮುನ್ನಡೆಸಿರಿ ಅಂತ ಏನ್ ಮಾಡೋದು? ಸಮರ್ಪಣೆ ಮಾಡೋದು. ಪ್ರೈಸ್ ದಿ ಲಾರ್ಡ್.
ಹಲ್ಲೆಲೂಯಾ. ಯಾವಾಗ ನಾವು ಸಮರ್ಪಣೆ ಮಾಡ್ತೀವೋ, ಪವಿತ್ರಾತ್ಮರಿಂದ ಹುಟ್ಟುತ್ತೀವೋ, ಆ ವ್ಯಕ್ತಿ ನೋಡಿ ಪವಿತ್ರಾತ್ಮರ ನಿರ್ದೇಶನ, ಪವಿತ್ರಾತ್ಮರ ಕೊಟ್ಟ ಡೈರೆಕ್ಷನ್ ನಡೀತಾನೆ. ನಾವು ಅಡ್ಡದಿಡ್ಡಿಯಾಗಿ ಅವ್ರು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಪವಿತ್ರಾತ್ಮ ತಿಳಿಸ್ಕೊಡ್ತಾ ಇರ್ತಾರೆ, ಎಲ್ಲೋಗ್ಬೇಕು, ಏನ್ ಮಾಡಬೇಕು, ಯಾವ ರೀತಿ ಇರಬೇಕು, ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಎಲ್ಲವನ್ನ ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾವಾಗ ಒಬ್ಬ ವ್ಯಕ್ತಿ ಪವಿತ್ರಾತ್ಮರಿಂದ ಹುಟ್ಟುತ್ತಾನೋ ಅವನು ನೂತನ ಸೃಷ್ಟಿ ಆಗ್ತಾನೆ. ಅಲ್ಲಿ ತನಕ ಅವನು ನೂತನ ಸೃಷ್ಟಿ ಆಗೋದಿಲ್ಲ. ಯಾಕಂದ್ರೆ ಅವ್ರು ನೋಡೋಕೆ ಗೊತ್ತಾಗೋಗುತ್ತೆ ಅವ್ರು ನೂತನ ಸೃಷ್ಟಿ ಆಗಿದ್ದಾನ ಇಲ್ವಾ ಅಂತೇಳಿ. ಯಾವ ರೀತಿ, ಏನೋ ಒಂದು ಉದಾಹರಣೆ ಕೊಡಿ, ಯಾವ ರೀತಿ ಅಂತ. ಜಾಸ್ತಿ ಊಟ ಮಾಡ್ತಾನೆ, ಒಳ್ಳೊಳ್ಳೆ ಬಟ್ಟೆ ಹಾಕ್ತಾನೆ ಅಲ್ವಾ, ತುಂಬಾ ಡ್ಯಾನ್ಸ್ ಆಡ್ತಾನೆ, ಜೋರಾಗಿ ಮಾತಾಡ್ತಾನೆ, ಹೌದಾ? ಮತ್ತೆ ಅವನ ಪ್ರಾರ್ಥನೆಯ ಜೀವನ ಬದಲಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ತಂಡವಾಗಿಯೂ ಕುಳಿತುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಒಟ್ಟಿಯಾಗಿ ಅವನು ಜಾಸ್ತಿ ಪ್ರಾರ್ಥನೆ ಮಾಡ್ತಾನೆ. ಯಾವಾಗ ಒಟ್ಟಿಯಾಗಿ ನಾವು ಕುಳಿತುಕೊಂಡು ಪ್ರಾರ್ಥಿಸ್ತೀವೋ ಅಲ್ಲಿ ದೇವರ ಯೋಚನೆ ಬಹಿರಂಗಪಡಿಸ್ತಾರೆ ಪವಿತ್ರಾತ್ಮರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವನ ಪ್ರಾರ್ಥನೆಯ ಜೀವನ ಬದಲಾಗುತ್ತೆ. ಅವನ ನಡೆ, ನುಡಿ, ನಡತೆಗಳು ಏನಾಗುತ್ತೆ? ಬದಲಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಚಿಂತೆ ಬದಲಾಗುತ್ತೆ, ಅವನ ಆಲೋಚನೆಗಳು ಬದಲಾಗುತ್ತೆ, ಅವನ ಜೀವನದ ಶೈಲಿನೇ ಬದಲಾಗುತ್ತೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಒಬ್ಬ ವ್ಯಕ್ತಿ ಪವಿತ್ರಾತ್ಮರಿಂದ ಹುಟ್ಟುತ್ತಾನೋ, ಪವಿತ್ರಾತ್ಮರಿಂದ ಜನಿಸ್ತಾನೋ, ಪವಿತ್ರಾತ್ಮರಿಗೆ ತಮ್ಮನ್ನೇ ಸಮರ್ಪಿಸಿ ಕೊಡ್ತಾನೋ, ಅವನು ಖಂಡಿತವಾಗ್ಲೂ ಹೇಳ್ತೀನಿ, ಬೇರೆ ಆತ್ಮ ನಾಶವಾಗಲಿಕ್ಕೆ ಅವನು ಬಿಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಹೋರಾಟ ಆತ್ಮಗಳನ್ನು ರಕ್ಷಿಸುವುದರ ಹೊರತು ಬೇರೆ ಯಾವುದರ ಮೇಲೆ ಅವನ ಚಿಂತೆ ಇರೋದಿಲ್ಲ. ಕಾರಣ ಅವನು ಪರಲೋಕದ ಪ್ರಜೆಯಾಗಿ ಮಾರ್ಪಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವ್ಯಕ್ತಿ ಪರಲೋಕದ ಪ್ರಜೆಯಾಗಿ ಮಾರ್ಪಡ್ತಾನೋ ಆ ವ್ಯಕ್ತಿ ಪರಲೋಕಕ್ಕಾಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಧರ್ಮಸಭೆಯನ್ನ ಅಭಿವೃದ್ಧಿಗಾಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯಾವಾಗ ಪವಿತ್ರಾತ್ಮ ಇಲ್ಲದೆ ಹೋದ್ರೆ ಪರಲೋಕ ಪ್ರವೇಶ ಎಂದಿಗೂ ಸಾಧ್ಯ ಇಲ್ಲ. ಪವಿತ್ರಾತ್ಮ ಇಲ್ಲದೆ ಹೋದ್ರೆ ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ 30ನೇ ವಾಕ್ಯವನ್ನು ಒಮ್ಮೆ ಓದೋಣ. ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 30. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ, ವಿಮೋಚನೆಯ ದಿನದಂದು. ವಿಮೋಚನೆಯ ದಿನ ಅಂದ್ರೆ ಯಾವುದು? ನ್ಯಾಯ ತೀರ್ಪಿನ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನ ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯೇ ಅವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ವ್ಯಕ್ತಿ ಪವಿತ್ರಾತ್ಮರಿಂದ ಜನಿಸ್ತಾನೋ, ಪವಿತ್ರಾತ್ಮರಿಗೆ ತಮ್ಮನ್ನೇ ಸಮರ್ಪಿಸಿ ಕೊಡ್ತಾನೋ, ಆ ಮುದ್ರೆಯನ್ನು ಪಡ್ಕೊಳ್ತಾನೋ, ಆ ವ್ಯಕ್ತಿ ತನ್ನ ಮೇಲೆ ಒತ್ತಲಾಗಿರೋ ಮುದ್ರೆಯನ್ನ ಲೋಕದ ಎಲ್ಲ ಕಡೆ ಹೋಗಿ ಅವನು ಆ ಮುದ್ರೆಯನ್ನು ಒತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರು ಕೇಳ್ತಾರೆ, ಎಲ್ಲಿ ನೀನು, ಎಲ್ಲಿದ್ದೀಯಾ? ದೇವರು ಇಷ್ಟು ಅಧಿಕಾರವನ್ನು ಕೊಟ್ಟ ಮೇಲೆ ಕೇಳ್ತಾರ, ಕೇಳಲ್ಲ? ಎಲ್ಲಿದ್ದೀಯಾ? ಏನು ಉತ್ತರ ಏನು? ನಮ್ಮ ಉತ್ತರ ಏನು? ದೇವರೇ ಕಿಚನಲ್ಲಿದ್ದೀನಿ, ದೇವರೇ
ಥಿಯೇಟ್ರಲ್ಲಿದ್ದೀನಿ. ದೇವರೇ, ಶಾಪಿಂಗ್ ಮಾಲಲ್ಲಿದ್ದೀನಿ. ಅದೇನಾ ಉತ್ತರ? ನ್ಯಾಯತೀರ್ಪಿನ ಉತ್ತರ ಅದೇನಾ? ಇಲ್ಲ. ಬಹಳ ಎಚ್ಚರಿಕೆಯಾಗಿರಬೇಕು. ದೇವರು 2 ಪ್ರಶ್ನೆ ಕೇಳ್ತಾರೆ. ಆ 2 ಪ್ರಶ್ನೆ ಗಮನದಲ್ಲಿಡಿ. ಮೊದಲು ನಿಮಗೆ ಮತ್ತೆ ನನಗೆ ಕೇಳ್ತಾರೆ, ಎಲ್ಲಿದ್ದೀಯಾ? ಎರಡನೇದು, ನಿನ್ನ ತಮ್ಮನಲ್ಲಿ, ನಿನ್ನ ಸಹೋದರನಲ್ಲಿ, ಅಂದ್ರೆ ನಿಮ್ಮ ಸಂಬಂಧಿಕ ಎಲ್ಲರೂ ಕೇಳ್ತಾರೆ, ನೆರೆ ಹೊರೆಯವರು ಎಲ್ಲರನ್ನ ಕೇಳ್ತಾರೆ. ಹಾಗಾಗಿ ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ದೇವರು ಯಾರನ್ನ ಆರಿಸ್ಕೊಂಡಿದ್ದಾರೆ? ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಅದೇ ರೀತಿ ಲೆಕ್ಕನು ಕೇಳ್ತಾರೆ. ಹಾಗಾಗಿ ನಮ್ಮನ್ನ ಮುನ್ನಡೆಸುವುದಕ್ಕಾಗಿ ಪರಿಶುದ್ಧಾತ್ಮರನ್ನ ಪ್ರಭು ಯೇಸು ಕ್ರಿಸ್ತ ನಮಗೆ ನೀಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರ ಕಡೆಗಳಲ್ಲಿ ಬಚ್ಚಿಸೋಣ. ಎಲ್ಲರ ಕಡೆಗಳಲ್ಲಿ ಬಚ್ಚುತ್ತಾ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಇದೋ ಸ್ವಾಮಿ, ಈ ದಿನ ನೀವು ಮಾತನಾಡಿದ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ. ನೀವು ತಿಳಿಸಿಕೊಟ್ಟಂತ ರಹಸ್ಯಗಳಿಗಾಗಿ ಸ್ತೋತ್ರ. ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವುದಕ್ಕಾಗಿ, ನಾವು ನೂತನ ಸೃಷ್ಟಿಯಾಗಿ ಮಾರ್ಪಟ್ಟು ಲೋಕದ ಕಟ್ಟ ಕಡೆಗೆ ಹೋಗಿ ಎಲ್ಲರನ್ನ ನೂತನ ಸೃಷ್ಟಿಯಾಗಿ ಮಾರ್ಪಡಿಸಲಿಕ್ಕೆ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ನಾವು ಮುನ್ನಡೆಯುವುದಕ್ಕಾಗಿ ಶಕ್ತಿಯುತವಾಗಿ, ಅಭಿಷೇಕವಾಗಿ, ಆಶೀರ್ವಾದವಾಗಿ ಮುನ್ನಡೆಯುವುದಕ್ಕೆ ನಮ್ಮ ಪೋಷಕರಾಗಿ ಪರಿಶುದ್ಧಾತ್ಮರನ್ನು ನೀವು ನೀಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸೇವೆಯನ್ನು, ನಾವು ಮಾಡುವ ಕೆಲಸ ಕಾರ್ಯಗಳನ್ನು, ಆಧ್ಯಾತ್ಮಿಕ ಜೀವನವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ತಂದೆಯ ಚಿತ್ತದಂತೆ ನಮ್ಮನ್ನು ಮುನ್ನಡೆಸಿರಿ. ಎಲ್ಲ ಬೇಡಿಕೆಗಳನ್ನು, ಎಲ್ಲ ಕೋರಿಕೆಗಳನ್ನು ಅಪಾ ತಂದೆಯೇ, ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ, ಬಿಡುಗಡೆಯ ನಾಮ, ರಕ್ಷಣೆಯ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಆಮೆನ್. ಎಲ್ಲರೂ ಸ್ವರವೆತ್ತಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಮಾಧ್ಯಮರೇ, ನಮ್ಮ ಬಲಹೀನತೆಗಳಲ್ಲಿ ನಮಗೆ ಸಹಾಯ ಮಾಡುತ್ತಾಯಿಯೇ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಶ್ರೀಯರಲ್ಲಿ ನೀವು